ಕೇವಲ KN ರಾಜಣ್ಣ ಮಾತ್ರ ಸಿಎಂ ಸಿದ್ದರಾಮಯ್ಯನವರ ಜಪವನ್ನು ಮಾಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಸಿಎಂ ಸಿದ್ದರಾಮಯ್ಯನವರು ಬೇಕೇ ಬೇಕು. ಮುಂದಿನ ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ಸಿದ್ದರಾಮಯ್ಯನವರು ಬೇಕು. ಇನ್ನೊಂದು ಅವಧಿಯವರೆಗೂ ಕೂಡ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ಇರಬೇಕು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಖರ್ಗೆ ತೀರ್ಮಾನವನ್ನು ಮಾಡ್ತಾರೆ. ನಮ್ಮ ರಾಜ್ಯದ ಚರ್ಚೆ ಬಂದಾಗ ನಾವು ಅಭಿಪ್ರಾಯವನ್ನ ಹೇಳ್ತೇವೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಈ ಅವಧಿ ಅಲ್ಲ, ಮುಂದಿನ ಅವಧಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಜಪವನ್ನ ಮುಂದುವರೆಸಿದ್ದಾರೆ. ನಮ್ಮದು ಆಸೆ ಇದೆಲ್ಲ ಇಂದು ಕೂಡ ನಾನು ಹೇಳಿದ್ದೀನಿ. ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ, ಅದಾದ ಪ್ರಶ್ನೆ ಇಲ್ಲ. ಅದನ್ನ ಆಲ್ರೆಡಿ ಹೇಳಿದ್ದೀನಿ, ಅವ್ರು ಬೇಕು ನಮಗೆ. ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗೋವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದೇ ಇದ್ದರೂ ಪಕ್ಷದ ಪರವಾಗಿ ಇರಬೇಕು ಅವರು. ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ಅದು ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ ಸೂರ್ಜೇವಾಲ ಅವ್ರು ಹೇಳಬೇಕು ಅದಕ್ಕೆ. ಯಾಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಸರ್, ಈಗ ಖರ್ಗೆ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ ಸರ್, ಇನ್ನು 8 ದಿವಸದಲ್ಲಿ ಒಂದಷ್ಟು ಸ್ಟೇಟ್ಗಳು PCC ಅಧ್ಯಕ್ಷ ಬದಲಾವಣೆ ಮಾಡ್ತೀವಿ ಅಂತ. ಕಾದ್ ನೋಡೋಣ. ಅಲ್ಲ ಸರ್, ತಾವೇನಾದ್ರು ಮಾನಸಿಕ ಇಲ್ಲ, ಕಾದ್ ನೋಡೋಣ. ಅಲ್ಲ, ನಿಮ್ಮ ಹೆಸರು ಅನೌನ್ಸ್ ಮಾಡಿದ್ರೆ ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬೋದು. ಅದ್ರ ಬಂದಾಗ ಚರ್ಚೆ ಮಾಡೋಣ. ನಿನ್ನೆ ಹೇಳಿದ್ದೀನಿ, ಚರ್ಚೆ ಮಾಡೋಣ. ಆಗಲ್ಲ ಅಂತಾನೆ ಹಾಂ, ಗೊತ್ತಿಲ್ಲ ನನಗೆ ಅದು ಯಾವುದು ಈ ನಮ್ಮ ರಾಜ್ಯ ಹೇಳಿದಾರ ಬೇರೆ ರಾಜ್ಯ ಹೇಳಿದಾರ. ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತದೆ. ನಿನ್ನೆ ಕೂಡ ಹೇಳಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, KN ರಾಜಣ್ಣ ಅವರ ಮಾತನ್ನು ಗಮನಿಸ್ತಾ ಇದ್ರೆ, ಸತೀಶ್ ಜಾರಕಿಹೊಳಿ ಅವರ ಮಾತನ್ನು ಗಮನಿಸ್ತಾ ಇದ್ರೆ, DK ಶಿವಕುಮಾರ್ ಅವರನ್ನ ಮುಂದಿನ ನಾಯಕ ಅಂಥೇಳಿ ನಾವು ನಂಬಿಕೊಳ್ಳಲ್ಲ ಅನ್ನುವಂತಹ ಅಥವಾ ಅವರನ್ನು ಒಪ್ಪಿಕೊಳ್ಳಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಪಾಸ್ ಮಾಡಿದಂತೆ ಕಾಣಿಸ್ತಾ ಇದೆಯಾ ಈ ಎಲ್ಲ ಹೇಳಿಕೆಗಳು ಕೂಡ ಅಂಥೇಳಿ? ಪ್ರೇಮ್, ಒಂದು ಸ್ಪಷ್ಟ, ರಾಜಣ್ಣ ಅವರ ಹೇಳಿಕೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಕಡೆ ಕೆಲವೊಂದು ವ್ಯತ್ಯಾಸಗಳು ಕೂಡ ಇದೆ. ಬಟ್ ಆದರೆ ಗುರಿ ಒಂದೇ ಇದ್ದಂತೆ ಕಾಣಿಸ್ತಾ ಇದೆ, ಅದು ನಮ್ಮ ನಾಯಕ ಸಿದ್ದರಾಮಯ್ಯ ಅನ್ನುವಂಥದ್ದು. ರಾಜಣ್ಣವರು ಒಂದು ರೀತಿಯಲ್ಲಿ ಕೇವಲ ಸಿದ್ದರಾಮಯ್ಯ ಅವರ ವಿಚಾರ ಬಿಟ್ಟು ಬೇರೆ ವಿಚಾರವೇ ಇಲ್ಲ ಅನ್ನುವಂಥ ದಾಟಿಯಲ್ಲಿ ಮಾತನಾಡ್ತಾ ಹೋಗ್ತಾ ಇರುವಂಥದ್ದು. ಅವರೇ ನಾಯಕ, ಅಲ್ಟಿಮೇಟ್ ಯಾರು ಇಲ್ಲ ಅಥವಾ ಯಾರು ಕೂಡ ಅವರಿಗೆ ಪರ್ಯಾಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡ್ತಾ ಹೋಗಿರೋದು. ಸತೀಶ್ ಜಾರಕಿಹೊಳಿ ಅವರ ಮಾತಲ್ಲಿ ಸಿದ್ದರಾಮಯ್ಯ ಅವರು ನಿವೃತ್ತಿ ಆದರೂ ಕೂಡ ಸಕ್ರಿಯವಾಗಿರಬೇಕು, ಅಂದರೆ ಚುನಾವಣಾ ರಾಜಕಾರಣದ ನಿವೃತ್ತಿ ಅಥವಾ CM ಸ್ಥಾನದ ನಿವೃತ್ತಿ ಆ ರೀತಿ ಇದ್ದರೂ ಕೂಡ ಅವರು ಮುಂದಿನ ಚುನಾವಣೆಯವರೆಗೂ ಕೂಡ ಅಥವಾ ಮುಂದೆಯೂ ಕೂಡ 5 ವರ್ಷದವರೆಗೆ ಅವ್ರು ಇರಬೇಕು ಜೊತೆಗೆ ಅನ್ನೋದು. ಮತ್ತೊಂದು ನಾಯಕತ್ವವನ್ನು ಬೆಳೆಸಲು ಕೂಡ ಅವ್ರ ಜೊತೆ ನಿಂತು ಬೆಳೆಸೋಗಬೇಕು ನಾಯಕತ್ವವನ್ನು ಅನ್ನುವಂಥ ದಾಟಿಯಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ರಾಜಣ್ಣ ಅವರ ಅಭಿಪ್ರಾಯ ಸಿದ್ದರಾಮಯ್ಯ ಅವರೇ ಅಲ್ಟಿಮೇಟ್, ಅಲ್ಲಿಂದ ಹೊರತಾಗಿ ಬೇರೆ ಯೋಚನೆ ಇಲ್ಲ, ಆಪ್ಷನ್ನು ಇಲ್ಲ ಅನ್ನುವಂಥ ಮಾತಿದ್ದಂಗಿದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರು ಇರಲೇಬೇಕು, ಜೊತೆಗೆ ಮತ್ತೊಂದು ನಾಯಕತ್ವವನ್ನು ಬೆಳೆಸೋರು ಅವರೇ ಬೆಳೆಸಿ ಹೋಗಬೇಕು ಅನ್ನುವಂಥದ್ದು ಸಹಜವಾಗಿ ಅವರ ಆಪ್ತ ವಲಯದಲ್ಲೋ ಅಥವಾ ಅವರ ಆತ್ಮೀಯರು ಯಾರನ್ನ ಬೆಳೆಸಿ ಹೋಗಬೇಕು ಅನ್ನುವಂಥ ದಾಟಿಯಲ್ಲಿದ್ದಂಗಿದೆ. ಅಲ್ಲಿಗೆ ಒಂದು ಸ್ಪಷ್ಟ, ಅದು ಪವರ್ ಶೇರಿಂಗ್ ಇದೆಯೋ ಅಥವಾ ಪೂರ್ಣಾವಧಿ ಇದೆಯೋ ಅಥವಾ ಅಧಿಕಾರ ಹಂಚಿಕೆಗೆ ಅವಕಾಶ ಇದೆಯೋ ಇಲ್ವೋ, ಅವೆಲ್ಲದರ ನಡುವೆಯೂ ಕೂಡ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ. ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ರಾಜ್ಯದ ಮಟ್ಟಿಗೆ ಅನ್ನುವಂಥದ್ದನ್ನ ನಮ್ಮ ಅಭಿಪ್ರಾಯ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಅವರುಗಳು ಕೊಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಪ್ರೇಮ್. ಸುಖೇಶ್, ಸಿದ್ದರಾಮಯ್ಯನವರ ನಂತರ ಯಾರು ಅನ್ನುವಂತಹ ಪ್ರಶ್ನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದರೆ ಬಹಳಷ್ಟು ಜನ ಹೇಳುವಂತಹದ್ದು DK ಶಿವಕುಮಾರ್ ಅವರ ಹೆಸರನ್ನು. ಬಟ್ ಈಗ ಸಿದ್ದರಾಮಯ್ಯ ಆಪ್ತರು ಮುಂದಿನ ನಾಯಕ DK ಶಿವಕುಮಾರ್ ಅಂಥೇಳಿ ಒಪ್ಕೊಳ್ಳೋದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ. ಅದು ತಮ್ಮ ಹೇಳಿಕೆ ಮೂಲಕ ಕೂಡ ಹೊರಹಾಕ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಸೂಚನೆಯ ಮೇರೆಗೂ ಕೂಡ ಮುಂದಿನ ನಾಯಕನ ವಿಚಾರಕ್ಕೆ, CM ವಿಚಾರಕ್ಕೆ ಈ ರೀತಿಯ ಬಹಿರಂಗ ಹೇಳಿಕೆ ಕೊಡ್ತಾ ಇರೋದು ಏನೋ ಒಂದು ಸಂದೇಶವನ್ನು ಪಾಸ್ ಮಾಡ್ತಾ ಇರೋ ರೀತಿಯಲ್ಲಿ ಇದೆಯಾ ಅಂಥೇಳಿ? ಖಂಡಿತ ಪ್ರೇಮ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನ ಏನು ಅಂದರೆ, ಒಂದು ಪವರ್ ಶೇರಿಂಗ್ ವಿಚಾರ ಬರಬಾರ್ದು ಮುನ್ನೆಲೆಗೆ ಅನ್ನುವಂಥದ್ದು, ಅಥವಾ ಅಧಿಕಾರ ಹಂಚಿಕೆ ಅನ್ನೋದಿಲ್ಲ, ಅಥವಾ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥದ್ದನ್ನ ಒಂದಷ್ಟು ಗಟ್ಟಿ ಮಾಡುವ ಪ್ರಯತ್ನದ ಭಾಗವಾಗಿ ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಅವರು ಮಾತನಾಡ್ತಿರುವಂತೆ ಕಾಣಿಸ್ತಾ ಇದೆ. ಅದು ಒಂದು ಭಾಗ.
ಆದರೆ AICC ಮಟ್ಟದಲ್ಲಿ ಅಥವಾ ಇಡೀ ರಾಜ್ಯ ಕಾಂಗ್ರೆಸ್ನ ಸ್ಥಿತಿ ಇದೇ ರೀತಿ ಇದೆಯಾ, ಎಲ್ಲರೂ ಇದೇ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದರೆ ಬೇರೆ ಬೇರೆ ಜಾತಿ ಸಮೀಕರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಪಂದಿಸ್ಬೋದು, ಅಥವಾ ಬಣ ತೆಗೆದುಕೊಳ್ತಾ ಹೋದರೆ ಬೇರೆ ಬೇರೆ ಬಣಗಳು ಇರಬಹುದು. ಆದರೆ ಮಾತನಾಡ್ತಿರೋರು ಯಾರು ಅನ್ನೋದು ಪ್ರಮುಖವಾಗುತ್ತೆ. ಮಾತನಾಡ್ತಿರೋ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತರಾಗಿರ್ತಕ್ಕಂಥವ್ರು, ಆಪ್ತ ಸಚಿವರುಗಳು. ಸಹಜವಾಗಿ ಸಿದ್ದರಾಮಯ್ಯ ಪರವಾದ ಬ್ಯಾಟಿಂಗು ಮಾಡ್ತಾ ಇದ್ದಾರೆ, ಕ್ಲೈಮ್ ಕೂಡ ಮಾಡ್ತಾ ಇದ್ದಾರೆ. ಪರ್ಯಾಯ ನಾಯಕತ್ವ ಯಾರು ಅಥವಾ ಸಿದ್ದರಾಮಯ್ಯ ನಂತರದ ನಾಯಕತ್ವ ಯಾರು ಅನ್ನುವಂಥ ಪ್ರಶ್ನೆಗೆ ಹೈಕಮಾಂಡ್ ಉತ್ತರ ಕಂಡುಕೊಳ್ಬೋದು. ಅದು ಪರ್ಯಾಯವಾಗಿ ಅಥವಾ ಈಗ ಪವರ್ ಸೆಂಟರ್ 2 ಅನ್ನುವ ರೀತಿಯಲ್ಲಿ DK ಶಿವಕುಮಾರ್ ಇದ್ದಾರೆ ಅನ್ನೋದಾದ್ರೆ ಅದು ಸರ್ಕಾರದ ಭಾಗವಾಗಿ CM ಮತ್ತು DCM ಇರುವಂಥದ್ದು, ಜೊತೆಗೆ KPCC ಅಧ್ಯಕ್ಷರಾಗಿ ಕೂಡ ಅವರು ಮುಂದುವರೆದಿರುವಂಥದ್ದು. ಹಾಗಾಗಿ ಮುಂದಿನ ನಾಯಕ ಯಾರು ಅನ್ನುವಂಥ ವಿಚಾರದಲ್ಲಿ ಏಕಮತ ಅಭಿಪ್ರಾಯ ಅಥವಾ ಸರ್ವಸಮ್ಮತ ಅಭಿಪ್ರಾಯ ಅಥವಾ ಹೆಚ್ಚಿನ ಬಹುಮತ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ತದನಂತರದ ಬೆಳವಣಿಗೆ. ಸದ್ಯಕ್ಕೆ ಸರ್ಕಾರದ ಮುಖ್ಯಸ್ಥರಾಗಿ ಸಿದ್ದರಾಮಯ್ಯ ಅವರಿದ್ದಾರೆ, ಪಕ್ಷದ ಮುಖ್ಯಸ್ಥರಾಗಿ DK ಶಿವಕುಮಾರ್ ಇದ್ದಾರೆ. ಇವರಿಬ್ಬರ ನಡುವೆ ಬಹಿರಂಗವಾಗಿ ಅಲ್ಲದಿದ್ರೂ ಅವರ ಆಪ್ತ ವಲಯದ ನಡುವೆ ನಡೀತಿರುವಂತಹ ಈ ಕದನವನ್ನು ನೋಡ್ತಾ ಹೋದ್ರೆ ಇದು ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟಿಗಿನ ಕದನಕ್ಕೆ ವೇದಿಕೆ ಆಗುವ ಅನ್ನೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ಪ್ರೇಮ್.